ಸ್ನೇಹಿತರೆ ನಮಸ್ಕಾರ. ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೊದಲನೇದಾಗಿ ಡಿಸ್ಕ್ಲೈಮರ್. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವುದು ಅಪಾಯದಿಂದ ಕೂಡಿದೆ. ಮಾರುಕಟ್ಟೆಯ ಬೆಲೆಗಳು ಏರುಪೇರಾಗಲು ಸಾಧ್ಯವಿದೆ ಮತ್ತು ನೀವು ಹೂಡಿಕೆ ಮಾಡಿದ ಸಂಪೂರ್ಣ ಹಣವನ್ನು ಕಳೆದುಕೊಳ್ಳುವ ಸಂಭವವಿದೆ. ಹಳೆಯ ಯಾವುದೇ ಪ್ರದರ್ಶನಗಳು ಭವಿಷ್ಯದ ಲಾಭಕ್ಕೆ ಯಾವುದೇ ಭರವಸೆಯನ್ನು ನೀಡುವುದಿಲ್ಲ. ಯಾವುದೇ ಹೂಡಿಕೆ ನಿರ್ಧಾರ ಕೈಗೊಳ್ಳುವ ಮೊದಲು ನಿಮ್ಮ ಸ್ವಂತ ಅಧ್ಯಯನ ಮಾಡಿ ಅಥವಾ ಅರ್ಹ ಹಣಕಾಸು ಸಲಹೆಗಾರರ ಸಲಹೆ ಪಡೆಯಿರಿ. ಇಲ್ಲಿ ನೀಡಿರುವ ಮಾಹಿತಿಯನ್ನು ಕೇವಲ ಶಿಕ್ಷಣ ಮತ್ತು ಮಾಹಿತಿ ಹಂಚಿಕೊಳ್ಳುವ ಉದ್ದೇಶಕ್ಕಾಗಿ ಮಾತ್ರ ನೀಡಲಾಗುತ್ತದೆ. ಇದು ಯಾವುದೇ ರೀತಿಯ ಹಣಕಾಸು ಸಲಹೆ ಅಲ್ಲ. ಸ್ನೇಹಿತರೆ, ಬನ್ನಿ ಇವಾಗ ನಿಫ್ಟಿ ಚಾರ್ಟನ್ನು ನೋಡೋಣ. ನೀವು ಯಾರೂ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ಇಷ್ಟೊಂದು ಲೈನ್ಗಳನ್ನ ಹಾಕಿದ್ದೀನಿ ಅಂತೇಳಿ. ಮತ್ತು ನಿನ್ನೆ ವೈಟ್ ಕಲರ್ ಲೈನ್ ಇತ್ತು, ನಾನು ಅದನ್ನು ಯೆಲ್ಲೋ ಕಲರ್ಗೆ ಕನ್ವರ್ಟ್ ಮಾಡಿದ್ದೀನಿ. ಅದೇ ಪ್ಲೇಸ್, ಅದು ವೈಟ್ ಕಲರ್ ಯಾವ ಪ್ಲೇಸಲ್ಲಿತ್ತು ಅದು ಯೆಲ್ಲೋ ಕಲರ್ ಆಗಿ ಅಲ್ಲಿಗೆ ನಾನು ಲೈನ್ ಹಾಕಿದ್ದೀನಿ. ಯಾಕಂದರೆ ನಾನು ಬೇರೆ ಲೈನ್ಗಳನ್ನ ಹಾಕಬೇಕಾಗಿತ್ತು, ಬೇರೆ ಲೆವೆಲ್ಸ್ಗಳನ್ನ ಮಾರ್ಕ್ ಮಾಡಬೇಕಾಗಿತ್ತು. ಆ ಉದ್ದೇಶದಿಂದ ಎರಡೆರಡು ರೀತಿಯಲ್ಲಿ ಡ್ರಾ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಒಂದು ಲೆವೆಲ್ಸನ್ನು ಯೆಲ್ಲೋ ಕಲರ್ನಲ್ಲಿ ಡ್ರಾ ಮಾಡಿ ನೆಕ್ಸ್ಟ್ ಲೆವೆಲ್ನ ರೆಡ್ ಕಲರಲ್ಲಿ ಡ್ರಾ ಮಾಡಿದ್ದೀನಿ. ಮೊದಲಿಗೆ ನಾನಿಲ್ಲಿ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಡೇ ಕ್ಯಾಂಡಲ್ನಲ್ಲಿ ಚಾರ್ಟ್ ಇದೆ ಅಲ್ವಾ, ಡೇ ಕ್ಯಾಂಡಲಲ್ಲಿ ಕಾಣಿಸ್ತಾ ಇದೆ. ಸದ್ಯಕ್ಕೆ ಇವತ್ತು ಗ್ಯಾಪ್ ಡೌನ್ ಕಾಣಿಸ್ತಾ ಇದೆ ನಮಗೆ ಚಾರ್ಟ್ನಲ್ಲಿ. ಗ್ಯಾಪ್ ಡೌನ್ ಆಗಿ ಬೇರಿಷ್ ಆಗಿದೆ, ಡೇ ಕ್ಯಾಂಡಲ್ ಬೇರಿಷ್ ಆಗಿದೆ ಅಲ್ವಾ. ಇದನ್ನು ಇವಾಗ 5 ನಿಮಿಷದ ಕ್ಯಾಂಡಲ್ನಲ್ಲಿ ಯಾವ್ಯಾವ ರೀತಿ ವರ್ಕ್ ಆಗಿದೆ ಅಂತ ನೋಡೋಣ. ನಮ್ಮ ಲೆವೆಲ್ಸ್ಗಳು ಯಾವ ರೀತಿ ವರ್ಕ್ ಆಗಿದೆ ಅನ್ನೋದನ್ನು ನೋಡೋಣ. ಇವತ್ತು 2ನೇ ತಾರೀಕು. ಓಕೆ, 2ನೇ ತಾರೀಕು ಅಲ್ವಾ. ನಿನ್ನೆ 1ನೇ ತಾರೀಕು 3:30 ಗಂಟೆಗೆ ಮಾರ್ಕೆಟು 26,178 ಈ ಲೆವೆಲಲ್ಲಿ ಕ್ಲೋಸ್ ಆಗಿತ್ತು ಅಲ್ವಾ. ಓಕೆ, ಅದಾದ ನಂತರ ಇವತ್ತು ಮಾರ್ಕೆಟು ಗ್ಯಾಪ್ ಡೌನ್ ಆಗಿ ಓಪನ್ ಆಯಿತು. ಇಲ್ಲಿ 26,087 ಏನು ಮಾರ್ಕ್ ಮಾಡಿದ್ದೀನಿ, ಅದು ಸ್ವಲ್ಪ ಆರೆಂಜ್ ಕಲರ್ ಲೈನ್ ಇದೆ ಅಲ್ವಾ, ಅದು ಬೆಳಿಗ್ಗೆ ಪ್ರೀ ಮಾರ್ಕೆಟ್ ಓಪನ್ ಆಗಿರುವಂತಹ ಒಂದು ಪ್ಲೇಸ್. ಅದು ನೋಡಿ, ಸರಿಯಾಗಿ ನೋಡ್ಕೊಳ್ಳಿ. ಪ್ರೀ ಮಾರ್ಕೆಟ್ ಓಪನ್ ಆಗಿರುವಂತಹ ಒಂದು ಪ್ಲೇಸ್ಗೆ ನಾನು ಒಂದು ಲೈನ್ ಹಾಕ್ಕೊಂಡಿದ್ದೀನಿ. ಓಕೆ, ಅದಾದ ನಂತರ ಮಾರ್ಕೆಟು ಗ್ಯಾಪ್ ಡೌನಲ್ಲಿ ಓಪನ್ ಆ ಪ್ಲೇಸಲ್ಲಿ ಆದರೂ ಕೂಡ ಮಾರ್ಕೆಟಲ್ಲಿಂದ ಮೇಲಕ್ಕೆ ಹೋಗಿದೆ. ಅದಕ್ಕೆ ಕಾರಣ ಏನಪ್ಪ ಅಂದರೆ, ಇಲ್ಲಿ ನೋಡಿ ನಮ್ಮ ಲೆವೆಲ್ಲು ಈ ಪ್ಲೇಸಲ್ಲಿದೆ. ಇಲ್ಲಿ ಬ್ಲೂ ಲೈನ್ ಕಾಣಿಸ್ತಿದೆ ಅಲ್ವಾ, ಈ ಬ್ಲೂ ಲೈನು ಯೆಲ್ಲೋ ಲೈನದು ಲೆವೆಲ್ ಇರುತ್ತೆ. ಓಕೆ, ಈ ಬ್ಲೂ ಲೈನು ಯೆಲ್ಲೋ ಲೈನ್ ಏನು ಹಾಕಿದ್ದೀನಿ ಅದರದ್ದೇ ಒಂದು ಸೆಟ್ಟಿಂಗ್ಸ್ ಲೈನ್. ಅದು ಅದರ ಪಕ್ಕದಲ್ಲಿ ಕಾಣುವಂತಹ ರೆಡ್ ಲೈನ್ ಏನಿದೆ ಅದು ಬೇರೆ ಲೆವೆಲು. ಓಕೆ, ನಾನಿವಾಗ ಎರಡು ರೀತಿಯ ಲೆವೆಲ್ಗಳನ್ನ ಹಾಕುವಾಗ ಬ್ಲೂ ಲೈನ್ ಮತ್ತು ರೆಡ್ ಲೈನು ಎರಡೂ ರೀತಿಯ ಟೈಮ್ ಫ್ರೇಮ್ಗೆ ಅದು ನನಗೆ ಒಟ್ಟಿಗೆ ಇದೆ. ಹಾಗಾಗಿ ಆ ಒಂದು ಜಾಗದಲ್ಲಿ ತುಂಬ ಮುಖ್ಯವಾದ ಲೆವೆಲ್ ಅಂತ ನಾನು ತಿಳ್ಕೊಂಡಿದ್ದೆ. 26,067 ಮತ್ತು 26,067 ಹತ್ರ ರೆಡ್ ಲೈನ್ ಬ್ಲೂ ಲೈನು ಎರಡು ಕೂಡ ಮರ್ಜ್ ಆಗಿದೆ. ಓಕೆ, ಇದು ತುಂಬ ಮುಖ್ಯವಾದ ಲೆವೆಲ್ ಅಂತ ನಾನು ಯೋಚನೆ ಮಾಡ್ಕೊಂಡಿದ್ದೆ. ಅದೇ ರೀತಿ ಮಾರ್ಕೆಟ್ ಪ್ರೀ ಮಾರ್ಕೆಟ್ ಓಪನ್ ಆದ ತಕ್ಷಣ ಮಾರ್ಕೆಟ್ ಕೆಳಗಡೆ ಬರಲಿಲ್ಲ, 5 ಮಿನಿಟ್ಸ್ ಕ್ಯಾಂಡಲಲ್ಲಿ ಮೇಲಕ್ಕೆ ಹೋಯಿತು. ಮೇಲಕ್ಕೆ ಹೋದ್ಮೇಲೆ ಮತ್ತೆ ರೆಸಿಸ್ಟೆನ್ಸ್ ತಗೊಂಡು ನಿನ್ನೆಯ ಒಂದು ಹೈನ, ನಿನ್ನೆ ಕ್ಲೋಸಿಂಗ್ ಪ್ರೈಸ್ನ ಹೈ ಮಾಡಲಿಲ್ಲ, ರಿಟರ್ನ್ ಬಂತು ಮಾರ್ಕೆಟು. ರಿಟರ್ನ್ ಬಂದು ಎಕ್ಸಾಕ್ಟಾಗಿ ಈಗ ಏನು ಹೊಸ ಲೆವೆಲ್ ನಾನು ಲೈನ್ ಹಾಕಿದ್ದೀನಿ ರೆಡ್ ಲೈನು ಮತ್ತು ಬ್ಲೂ ಲೈನ್ ಹಳೆ ಲೆವೆಲ್ ಏನಿದೆ ಅಲ್ಲಿಗೆ ಬಂದು ಸಪೋರ್ಟ್ ತಗೊಳ್ತು. ಮೊದಲಿಗೆ ನೋಡಿ 2 ಕ್ಯಾಂಡ್ಲು ಸಪೋರ್ಟ್ ತೊಗೊಂಡು, ಫಸ್ಟ್ ಕ್ಯಾಂಡ್ಲು, ಆಮೇಲೆ ರೆಡ್ ಆಯಿತು, ರೆಡ್ ಪ್ರೀ ಮಾರ್ಕೆಟಿಂದನೇ ಆಯಿತು ಮತ್ತು ಈ ಪ್ಲೇಸಲ್ಲಿ ಬುಲ್ಲಿಶ್ ಆಯಿತು. ಅದಾದ ನಂತರ ಬೇರಿಶ್ ಟ್ರೆಂಡ್ ಆಯ್ತಲ್ವಾ. ಆ್ಯಕ್ಚುಲಿ ಇಲ್ಲಿ ಬೇರಿಶ್ ಟ್ರೆಂಡ್, ಇಲ್ಲಿ ಈ ಕ್ಯಾಂಡ್ಲ್ ಇನ್ನೂ ಕಂಟಿನ್ಯೂವೇಷನ್ ಬರಬೇಕಾಗಿತ್ತು, ಆದರೆ ಇದು ತುಂಬ ಮುಖ್ಯವಾದ ಲೆವೆಲ್ ಆಗಿರೋದ್ರಿಂದ ಇಲ್ಲಿ ಸಪೋರ್ಟ್ ತೊಗೊಂಡು ಮಾರ್ಕೆಟು ಮೇಲಕ್ಕೆ ಹೋಯಿತು. ನೆಕ್ಸ್ಟು ಇದೇ ಸಪೋರ್ಟಾಗಿ ಕನ್ವರ್ಟ್ ಆಯಿತು. ಅಂದರೆ ರೆಸಿಸ್ಟೆನ್ಸು ಆಗ್ತಾ ಇರಬೇಕಾದಂತಹ ಒಂದು ಲೈನ್ ಏನಾಯಿತು ಸಪೋರ್ಟಾಗಿ ಇಲ್ಲಿ 3 ಕ್ಯಾಂಡ್ಲು ಪ್ಲಸ್ ಆಯಿತು ನೋಡಿ. ಬಟ್ ಇಂಥ ಟೈಮ್ನಲ್ಲಿ ಟ್ರೇಡ್ ಮಾಡೋದೆಲ್ಲ ಭಾಳ ಕಷ್ಟ. ಬಟ್ ಅಬ್ಸರ್ವೇಷನ್ಗೆ ನಾವು ನೋಡ್ತಾ ಇರೋದಷ್ಟೇ. ಇವಾಗ ಇಲ್ಲಿ ಸಪೋರ್ಟ್ ತೊಗೊಂಡು ಮೇಲಕ್ಕೆ ಹೋಗಿದೆ.
ಅದಾದ ನಂತರ ಇಲ್ಲಿ ಮಾರ್ಕೆಟ್ ಸಸ್ಟೈನ್ ಆಗಲಿಲ್ಲ, ಅಲ್ಲಿಂದ ಕೆಳಗಡೆ ಬಂದು ನೆಕ್ಸ್ಟು ಮುಂದಕ್ಕೆ ಏನಾಯಿತು, ಮುಂದಕ್ಕೆ ಮಾರ್ಕೆಟ್ ಡೌನ್ ಆಗಿ ಮತ್ತೆ ಪುನಃ ಮೇಲ್ಗಡೆ ಹೋಗಿ ಪ್ರೀ ಮಾರ್ಕೆಟ್ನ ರೀಚ್ ಮಾಡೋಕ್ಕೆ ಟ್ರೈ ಮಾಡ್ತಾ ಅಲ್ಲಾಗಿಲ್ಲ, ಅಲ್ಲಿಂದನೇ ಸೆಲ್ಲಿಂಗ್ ಬಂದು ನೆಕ್ಸ್ಟ್ ಅದೇ ಥರ ಸೆಲ್ಲಿಂಗ್ ಬರ್ತಾನೆ ಇತ್ತು. ಈ ಒಂದು ಬ್ಲೂ ಲೈನ್ನ ರೆಸಿಸ್ಟೆನ್ಸ್ ಆಗಿ ಇಟ್ಕೊಂಡು ಸಪೋರ್ಟ್ ಇದ್ದಿದ್ದು ಇವಾಗ ರೆಸಿಸ್ಟೆನ್ಸ್ ಆಯಿತು, ಅಲ್ಲಿಂದ ಹಾಗೆ ಮಾರ್ಕೆಟ್ ಕೆಳಗಡೆ ಬಂತು. ಆದರೂ ಕೂಡ ಅಲ್ಲಿಗೇ ಮಾರ್ಕೆಟ್ ಅಟ್ರ್ಯಾಕ್ಟ್ ಆಗ್ತಾಯಿದೆ, ಬ್ಲೂ ಲೈನ್ ಹತ್ರ ಅಟ್ರ್ಯಾಕ್ಟ್ ಆಗ್ತಾಯಿದೆ. ಇವತ್ತು ನಿಫ್ಟಿಯಲ್ಲಿ ಎಕ್ಸ್ಪೈರಿ ಇದ್ದಿರೋ ಕಾರಣದಿಂದಾಗಿ ಈ ರೀತಿ ಆಗುವ ಸಾಧ್ಯತೆ ಇರುತ್ತೆ. ಅಂದರೆ ಮಾರ್ಕೆಟ್ ಎಲ್ಲಿ ಓಪನ್ ಆಗಿದೆಯೋ ಅಲ್ಲಿಗೆ ಬಂದು ನಿಂತ್ಕೊಳ್ಳುವಂತಹ ಒಂದು ಮೆಥಡಾಲಜಿ ಇರುತ್ತೆ ಇದರಲ್ಲಿ. ಹಾಗಾಗಿ ಮಾರ್ಕೆಟ್ ಎಲ್ಲಿ ಓಪನ್ ಆಯಿತೋ ಅಲ್ಲಿಗೆ ಬಂದು ನಿಂತ್ಕೊಂಡಿದೆ ಸಂಜೆ ಟೈಮ್ನಲ್ಲಿ. ಬಟ್ ನಾಳೆಗೆ ಯಾವುದೇ ಎಕ್ಸ್ಪೈರಿ ಇರೋದಿಲ್ಲ, ನಾಳೆಗೆ ಮಾರ್ಕೆಟ್ ಮೂಮೆಂಟ್ ಮತ್ತೆ ಸ್ಟಾರ್ಟ್ ಆಗುತ್ತೆ. ಸದ್ಯಕ್ಕೆ ಈಗ ಮಾರ್ಕೆಟಲ್ಲಿ ಲೆವೆಲ್ಸ್ಗಳು, ಈಗ ಈ ಯೆಲ್ಲೋ ಲೈನ್ಸ್ಗಳು ಏನಿದೆ ಲೆವೆಲ್ಗಳು ಹಾಗೆ ಇರುತ್ತೆ. ಆ ಯೆಲ್ಲೋ ಲೈನ್ಸ್ ಕೆಳಗಡೆಗೆ ನೋಡಿ ಇಲ್ಲೊಂದು ರೆಡ್ ಲೈನ್ ಬಂದಿದೆ, ಇದು ಕೂಡ ಒಂದು ಲಾಂಗ್ ಟೈಮ್ ಫ್ರೇಮಲ್ಲಿ ಹಾಕಿರುವಂಥ ಲೆವೆಲು. ಅದಾದ ನಂತರ ಇಲ್ಲಿ ನೋಡಿ ಈ ಪ್ಲೇಸ್ನಲ್ಲಿ ರೆಡ್ ಲೈನ್ ಮತ್ತು ಯೆಲ್ಲೋ ಲೈನ್ ಎರಡೂ ಒಟ್ಟಿಗೆ ಇದೆ, ಎರಡು ಮರ್ಜ್ ಆಗಿದೆ, ಅಂದರೆ ಅಲ್ಲಿ ಇನ್ನೂ ಸ್ಟ್ರಾಂಗ್ ಸಪೋರ್ಟ್ ಸಿಗುತ್ತೆ ಅಂತ ಅರ್ಥ. ಇಲ್ಲೂ ಕೂಡ ಎರಡು ಲೈನ್ ಇದೆ. ಮಾರ್ಕೆಟ್ ಈ ಪ್ಲೇಸ್ಗೆಲ್ಲ ಬಂದಾಗ ರಿಯಾಕ್ಟ್ ಆಗ್ತದೆ. ಸದ್ಯಕ್ಕೆ ನಾಳಿನ ಮಾರ್ಕೆಟಲ್ಲಿ ಎಲ್ಲಿ ಏನಾಗುತ್ತೆ ಅಂತ ನೋಡಬೇಕು. ಗ್ಯಾಪ್ ಡೌನ್ ಆದರೂ ಮತ್ತು ಗ್ಯಾಪ್ ಅಪ್ ಆದರೂ ಕೂಡ ಈ ನಮ್ಮ ಲೈನ್ಸ್ಗಳು ಏನೇನಿದೆ ಅಲ್ಲಿ ಮಾರ್ಕೆಟು ಬಿಹೇವಿಯರ್ನ ಚೇಂಜ್ ಮಾಡುತ್ತೆ. ಯಾಕಂದರೆ ಇದೆಲ್ಲ ಲಾಂಗ್ ಟೈಮ್ ಫ್ರೇಮ್ನಲ್ಲಿ ಸೆಟ್ಟಿಂಗ್ ಮಾಡಿರುವಂತಹ ಸೆಟ್ಟಿಂಗ್ಸ್ಗಳು. ಹಾಗಾಗಿ ಇಲ್ಲಿ ಮಾರ್ಕೆಟ್ ರಿಯಾಕ್ಟ್ ಆಗಲೇಬೇಕು, ಆಗುತ್ತೆ ಕೂಡ. ನಾಳಿನ ಮಾರ್ಕೆಟಲ್ಲಿ ನೋಡೋಣ, ಪ್ರೀ ಮಾರ್ಕೆಟ್ ಇಲ್ಲಿ ಓಪನ್ ಆಗುತ್ತೆ ಎಲ್ಲ ನೋಡಿಕೊಂಡು ಅನಾಲಿಸಿಸನ್ನು ಮಾಡಬೇಕು. ಸ್ನೇಹಿತರೆ, ಈಗ ಈ ಚಾರ್ಟ್ ನೋಡಿದಾಗ ಕೆಲವರಿಗೆ ಅನಿಸ್ಬೋದು ಹೊಸಬರಿಗೆ ಇದು ಏನೂ ಅರ್ಥ ಆಗಲ್ಲ ಇದರಲ್ಲಿ. ಯಾಕಂದರೆ ಇದನ್ನು ಆಪ್ಷನ್ ಸೆಲ್ಲರ್ಸ್ ಮತ್ತು ಆಪ್ಷನ್ ಬೈಯರ್ಗಳು ಯಾರಾದರೂ ಕೋರ್ಸನ್ನು ಕಲ್ತಿದ್ರೆ ಮಾತ್ರ ಅವ್ರಿಗೆ ಇದೆಲ್ಲ ಸ್ವಲ್ಪ ಲಾಜಿಕ್ ಅರ್ಥ ಆಗುತ್ತೆ. ಏನು ಈ ಲೈನ್ಗಳೇನು, ರೆಸಿಸ್ಟೆನ್ಸ್ ಸಪೋರ್ಟ್ ಅಂದರೆ ಏನು ಅಂತ ಸ್ವಲ್ಪ ಗೊತ್ತಾಗುತ್ತೆ. ಹೊಸಬರಿಗೆ ಇದು ಏನು ಕೂಡ ಅರ್ಥ ಆಗೋದಿಲ್ಲ ಚಾರ್ಟ್ನಲ್ಲಿ. ಯಾಕಂದರೆ ಅವ್ರಿಗೆ ಇನ್ವೆಸ್ಟ್ ಮಾಡೋದಂದರೆ ಈಸಿ ಇರುತ್ತೆ, ಬಟ್ ಆಪ್ಷನಲ್ಲಿ ಟ್ರೇಡ್ ಮಾಡೋದಂದರೆ ತುಂಬ ಕಷ್ಟ ಇರುತ್ತೆ. ಬಟ್ ಆಪ್ಷನ್ಸಲ್ಲಿ ಟ್ರೇಡ್ ಮಾಡಬೇಕಂದ್ರೆ ಪ್ರೀಮಿಯಮ್ಗಳ ಬಗ್ಗೆ ತಿಳ್ಕೊಬೇಕು. ಪ್ರೀಮಿಯಮ್ಗಳು ಯಾವ ರೀತಿ ಚೇಂಜ್ ಆಗ್ತಿರುತ್ತೆ, ಪ್ರತಿಯೊಂದು ಸ್ಟ್ರೈಕ್ ಪ್ರೈಸು, ಪ್ರತಿಯೊಂದು ಎಲ್ಲನೂ ಡೆಪ್ತಾಗಿ ತಿಳ್ಕೊಬೇಕಾಗುತ್ತೆ. ಹಾಗಾಗಿ ಇದು ಎಲ್ಲ ಅಡ್ವಾನ್ಸ್ಡ್ ಲೆವೆಲ್ ಕ್ಲಾಸ್ಗಳಿದು. ಅಡ್ವಾನ್ಸ್ಡ್ ಲೆವೆಲ್ ಕ್ಲಾಸ್ಗಳನ್ನು ಯಾರಾದರೂ ಸೇರ್ಕೋಬೇಕಂದ್ರೆ ಅದಕ್ಕೆಲ್ಲ ಫೀಸ್ ಕಡಿಮೆ ಇರುತ್ತೆ ಅಡ್ವಾನ್ಸ್ ಲೆವೆಲ್ಗೆ. ಯಾಕಂದರೆ ಎಲ್ಲನೂ ಅರ್ಥ ಆಗಿಯೂ ಕೂಡ ಸ್ಟಾಕ್ ಮಾರ್ಕೆಟಲ್ಲಿ ಲಾಸ್ ಮಾಡ್ಕೊಳ್ತಿರ್ತಾರಲ್ಲ, ಅಂಥವ್ರಿಗೋಸ್ಕರ ಇದೆಲ್ಲ ಈ ಒಂದು ಅಡ್ವಾನ್ಸ್ಡ್ ಕೋರ್ಸನ್ನು ಮಾಡ್ತಿರುವಂಥದ್ದು. ತುಂಬ ಕಡೆ ಈಗ ಫೀಸ್ ಕಟ್ಟಿ ಕಲ್ತಿರ್ತೀರ ಮತ್ತು ನಿಮಗೆ ತುಂಬ ತೊಂದರೆ ಆಗ್ತಾಯಿರುತ್ತೆ. ಅಂಥವ್ರಿಗೆ ಅರ್ಥ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಈ ಒಂದು ಚಾರ್ಟ್ ರೀಡಿಂಗನ್ನು ನಾನು ಹೇಳ್ಕೊಡ್ತೀನಿ. ನೆಕ್ಸ್ಟು ಬೇಸಿಕ್ ಕ್ಲಾಸ್ಗಳಿಗೆಲ್ಲ ಫೀಸ್ ಜಾಸ್ತಿ ಇರುತ್ತೆ. ಕಾರಣ ಏನಪ್ಪ ಅಂದರೆ ಬೇಸಿಕಲ್ಲಿ ತುಂಬ ವಿಷಯಗಳಿದೆ. ಸ್ಟಾಕ್ ಇನ್ವೆಸ್ಟ್ಮೆಂಟ್ ಮಾಡೋದು, ಮ್ಯೂಚುವಲ್ ಫಂಡು ಮತ್ತು ಪೋರ್ಟ್ಫೋಲಿಯೋ ಡೆವಲಪ್ ಮಾಡೋದು, ಲಾಂಗ್ ಟೈಮ್ಗೆ ಅದು ಬೇರೆ ಥರ ಇರುತ್ತೆ ಕ್ಲಾಸು. ಅದಕ್ಕೆ ತುಂಬ ಡೆಪ್ತಾಗಿ ಹೋಗಬೇಕಾಗುತ್ತೆ. ಇದೆಲ್ಲ ತುಂಬ ಶಾರ್ಟ್ಕಟ್ಟಾಗಿ ಕಲಿಬೋದು. ಇದೆಲ್ಲ 1 ಗಂಟೆ 1.5 ಗಂಟೆಲೇ ಕಲಿಬೋದು. ಇಂಥ ವಿಷಯಗಳಿರುತ್ತೆ ಇಲ್ಲಿ ಅಡ್ವಾನ್ಸ್ಡಲ್ಲಿ. ಯಾಕಂದರೆ ಎಲ್ಲ ಕಲ್ತಿರೋದ್ರಿಂದ ಬರೀ ಚಾರ್ಟ್ನಲ್ಲಿ ಲೆವೆಲ್ಸ್ಗಳನ್ನ ಹೇಗೆ ಮಾರ್ಕ್ ಮಾಡೋದು ಮತ್ತು ಅದನ್ನು ನಾವು ಎಷ್ಟೆಷ್ಟು ದಿನಕ್ಕೆ ಚೇಂಜ್ ಮಾಡ್ಕೋಬೇಕು, ಯಾವ ರೀತಿ ಅಂತ ಅದನ್ನು ನೋಡ್ಕೊಳ್ಳೋದು ಭಾಳ ಸುಲಭ ಇರುತ್ತೆ. ಹಾಗಾಗಿ ಅಡ್ವಾನ್ಸ್ಡ್ ಕೋರ್ಸನ್ನು ಯಾರಾದರೂ ಸೇರೋಂಗಿದ್ರೆ ವಾಟ್ಸಪ್ನಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಅಂದರೆ ಇನ್ ಕೇಸ್ ನಿಮಗೆ ಬೇರೆ ಕಡೆ ಕೋರ್ಸ್ ತಗೊಂಡು ಕೂಡ ನಿಮಗೆ ಲಾಸ್ ಆಗ್ತಾಯಿದೆ, ನಿಮಗೆ ಮಾರ್ಕೆಟ್ನ ಪ್ರಿಡಿಕ್ಷನ್ ಮಾಡೋಕ್ಕಾಗ್ತಾಯಿಲ್ಲ ಅಂದರೆ ಮಾತ್ರ ಇದನ್ನು ನೀವು ಟ್ರೈ ಮಾಡ್ಬೋದು. ಇಲ್ಲಾಂದರೆ ನಿಮಗೆ ಯಾವುದೇ ರೀತಿಯ ಪ್ರಾಫಿಟ್ ಇದರಲ್ಲಿ ಬರೋದಿಲ್ಲ ಅಥವಾ ಲಾಭ ಕೂಡ ಇರೋದಿಲ್ಲ. ಮತ್ತೆ ಪುನಃ ತುಂಬ ದುಡ್ಡನ್ನು ಕಳ್ಕೊಳ್ಬೇಕಾಗುತ್ತೆ. ಸದ್ಯಕ್ಕೆ ನಿಫ್ಟಿ ಚಾರ್ಟ್ನ ವಿಡಿಯೋನ ನಿಲ್ಲಿಸ್ತಾ ಇದ್ದೀನಿ. ಹಾಗೆಯೇ ಇವತ್ತು 2 ಸ್ಟಾಕ್ಗಳ ಬಗ್ಗೆ ಕೂಡ ನಾನು ತಿಳಿಸಿದೆ. ಸ್ಟಾಕ್ಗಳಲ್ಲಿ ಬುಲ್ಲಿಶ್ ಮೂಮೆಂಟು ಇರುವ ಚಾನ್ಸಸ್ ಇದ್ದರೂ ಅದು ಏನಾಗುತ್ತೆ ಅನ್ನೋದಕ್ಕೆ ಕೂಡ ಅಲ್ಲಿ ಲೈನ್ ಹಾಕಿದ್ದೀನಿ, ಅದನ್ನು ಕೂಡ ನೋಡ್ಕೊಬರೋಣ. ನೋಡಿ, ಇದು ಮಾರುತಿ ಸುಜುಕಿ ಅನ್ನೋ ಸ್ಟಾಕು. ಇದನ್ನು ನಾನು ಬೆಳಿಗ್ಗೆ 9 ಗಂಟೆಗೆ ಒಂದು ವಿಡಿಯೋ ಹಾಕಿದ್ದೆ, ಮಾರ್ಕೆಟ್ ಓಪನ್ ಆಗೋಕ್ಕೆ ಮೊದಲು. ಅಲ್ಲಿ ಲೆವೆಲ್ಸ್ಗಳನ್ನೆಲ್ಲ ಮಾರ್ಕ್ ಮಾಡಿ ಆ ವಿಡಿಯೋದಲ್ಲಿ ಹಾಕಿದ್ದೀನಿ. ಈಗ ಸದ್ಯಕ್ಕೆ ಅದರ ಒಂದು ಅನಾಲಿಸಿಸ್ ಯಾವ ರೀತಿ ಅಂತ ನೋಡೋಣ. ಆಲ್ರೆಡಿ ಇದರಲ್ಲಿ ರಿಸಲ್ಟ್ ಬಂದಿತ್ತು. 26% ಹೈಕ್ ಆಗಿದೆ, ಅಂದರೆ ಅವರ ಒಂದು ಸೇಲ್ಸ್ ಗ್ರೋತ್ ಆಗಿದೆ ಅಂತೇಳಿ ಒಂದು ಮೆಸೇಜ್ ಬಂದಿತ್ತು.
2ನೇ ತಾರೀಕಿಗೆ ಇದು 4% ಮೂವ್ಮೆಂಟ್ ಕೊಟ್ಟಿತ್ತು ಅಂತ ನಾನು ಹೇಳಿದ್ದೆ. ಆಲ್ರೆಡಿ 4% ಅಷ್ಟು ಮೂವ್ಮೆಂಟ್ ಕೊಟ್ಟಿತ್ತು. ಮತ್ತೆ ಏನಾಗಿದೆ ಅಂತೇಳಿ ಇವತ್ತು ರಿಸಲ್ಟ್ ಬಂದ ಮೇಲೆ ಇನ್ನೂ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಎಲ್ಲರದ್ದು ಪ್ರಿಡಿಕ್ಷನ್ ಇರುತ್ತೆ. ಬಟ್ ನಮ್ಮ ಲೆವೆಲ್ಸ್ಗಳು ಇರೋದ್ರಿಂದ ಆ ಲೆವೆಲ್ಸ್ಗಳಲ್ಲಿ ಮಾರ್ಕೆಟ್ ಹಾಗೆ ಮೇಲಕ್ಕೆ ಹೋಗಲ್ಲ ಅಂತ ಒಂದು ಚಿಕ್ಕ ಪ್ರಿಡಿಕ್ಷನನ್ನು ಮಾಡಿದ್ದೆ. ಇಲ್ಲಿ ನೋಡಿ 2ನೇ ತಾರೀಕಿಗೆ ಏನಾಯಿತು, ಮಾರ್ಕೆಟ್ ಇಲ್ಲಿ ಓಪನ್ ಆಯಿತು. ಓಕೆ, ಓಪನ್ ಆಗಿ ಮೇಲ್ಗಡೆ ಒಂದು ಲೆವೆಲ್ಸ್ ಇದೆ ಅಲ್ವಾ, ಈ ಲೆವೆಲ್ಸಿಂದ ಮಾರ್ಕೆಟು ಡೌನ್ ಬಂತು. ಮತ್ತೆ ಪುನಃ ಅಲ್ಲಿ ಅದೇ ಲೆವೆಲ್ಗೆ ಮಾರ್ಕೆಟ್ ಹೋಗಿದೆ. ಮತ್ತೆ ಪುನಃ ಇಲ್ಲಿ ಕೂಡ ಡೌನ್ ಬಂದಿದೆ. ಮತ್ತು ಇಲ್ಲೇ ಸಪೋರ್ಟ್ ತೊಗೊಂಡು ಮತ್ತೆ ಪುನಃ ನೋಡಿ 3ನೇ ಟಚ್ ಕೂಡ ಇಲ್ಲಾಗಿದೆ. ಓಕೆ, ಇದಕ್ಕೆಲ್ಲ ರೀಸನ್ಸ್ಗಳಿರುತ್ತೆ ನೋಡಿ. 4ನೇದು ಕೂಡ ಇಲ್ಲಿ ಟಚ್ ಆಯಿತು, 5ನೇದು ಇಲ್ಲಿ ಸಸ್ಟೈನ್ ಆಗಿ ಮೇಲಕ್ಕೆ ಹೋಗಕ್ಕೆ ನೋಡ್ತಾ ಇದೆ. ಓಕೆ, ಈಗ ಮಾರ್ಕೆಟ್ ಮೇಲಕ್ಕೆ ಹೋದರೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೋದು, ಅಥವಾ ನಾಳೆ ಗ್ಯಾಪ್ ಡೌನ್ ಅಥವಾ ಗ್ಯಾಪ್ ಅಪ್ಪು ನಾಳೆ ನೋಡ್ಕೋಬೇಕು. ಸದ್ಯಕ್ಕೆ ಯಾವುದೋ ನ್ಯೂಸ್ ಬಂತು ಅಂತೇಳಿ ಮಾರ್ಕೆಟನ್ನು ಆ ರೀತಿ ಮೂವ್ ಮಾಡೋಕ್ಕಾಗೋದಿಲ್ಲ. ಕಾರಣ ಏನಪ್ಪ ಅಂದರೆ ಮಾರ್ಕೆಟಲ್ಲಿರುವಂತಹ ಇನ್ವೆಸ್ಟರ್ಸ್ಗಳು ಅವ್ರದ್ದೇ ಆದ ಮೈಂಡ್ಸೆಟ್ಟನ್ನು ಹೊಂದಿರ್ತಾರೆ. ಹಾಗಾಗಿ ಅವರು ಯಾವ ಥರ ಏನು ಡಿಸಿಷನ್ ತೊಗೊಳ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಈ ಲೆವೆಲ್ಸ್ಗಳನ್ನ ಕಲಿತ್ರೆ ಒಂದು ಮಾರ್ಕೆಟನ್ನು ನೋಡೋ ಈ ಟ್ರೆಂಡ್ ಚೇಂಜ್ ಆಗುತ್ತೆ, ಅಥವಾ ಮಾರ್ಕೆಟನ್ನು ನಾವು ನೋಡುವಂಥ ವ್ಯೂ ಚೇಂಜ್ ಆಗುತ್ತೆ. ಅಂದರೆ ನಮ್ಮ ಲೆವೆಲ್ಸ್ಗಳು ನಮ್ಗೆ ಗೊತ್ತಿದ್ದರೆ ಮಾರ್ಕೆಟು ಏನು ಮಾಡುತ್ತೆ ಅನ್ನೋದನ್ನು ಹೇಳ್ಬೋದು. ಈಗ ನೆಕ್ಸ್ಟ್ ಇನ್ನೊಂದು ಸ್ಟಾಕ್ ಕೂಡ ನಾನು ಹೇಳಿದ್ದೆ, ಲೆನ್ಸ್ಕಾರ್ಟ್ ಸೊಲ್ಯೂಷನ್ಸ್ ಅಂತೇಳಿ. ಈ ಸ್ಟಾಕಲ್ಲಿ ಕೂಡ ಒಂದು ಏನೋ ಪಾಸಿಟಿವ್ ನ್ಯೂಸ್ ಇತ್ತು. ಅಂದರೆ ಮಾರ್ಕೆಟ್ ನೆನ್ನೆನೇ ಮೂವ್ ಆಗಿತ್ತು ಇದರಲ್ಲಿ. ಇವತ್ತು 2ನೇ ತಾರೀಕಿಗೆ ಏನಾಗಿದೆ ಅಂತ ನೋಡೋಣ. ಓಕೆ, ನೋಡಿ ಇಲ್ಲಿ ನಮ್ಮ ಲೆವೆಲ್ಸ್ಗಳಲ್ಲಿ ಏನೇನು ಮಾರ್ಕೆಟ್ ಮಾಡಿದೆ ಅಂತ ನೋಡೋಣ. ಮೊದಲಿಗೆ ಗ್ಯಾಪ್ ಅಪ್ ಆಗಿದೆ, ಗ್ಯಾಪ್ ಅಪ್ ಆಗಿ ಡೌನಿಗೆ ಬಂದಿದೆ ಮಾರ್ಕೆಟು. ನಂತರ ಇಲ್ಲಿ ಒಂಥರ ಸೈಡ್ ವೇಸ್ ಥರ ಹೋಗ್ತಾ ಇತ್ತು. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಬ್ರೇಕೌಟ್ ಆದಮೇಲೆ ಕಂಟಿನ್ಯೂ ಹಾಗೆಯೇ 2 ಲೆವೆಲ್ಸ್ಗಳನ್ನು ಕೂಡ ಮಾರ್ಕೆಟ್ ದಾಟ್ಕೊಂಡು ಹೋಗಿದೆ. ಅದಾದ ನಂತರ ಇಲ್ಲಿ 2ನೇ ಲೆವೆಲ್ಸಲ್ಲೇ ಇದು ಮಾರ್ಕೆಟು ಇಲ್ಲ, ಇಲ್ಲಿ 3ನೇ ಲೆವೆಲ್ಸ್ ಆಲ್ಮೋಸ್ಟ್ ಇಲ್ಲಿ ತನಕ ಹೋಗಿದೆ. ಹೋಗಿ ಮತ್ತೆ ಇಲ್ಲಿಂದ ಕೆಳಗಡೆಗೆ ಬಂದು ಇಲ್ಲಿ ನೋಡಿ ಕರೆಕ್ಟಾಗಿ ಇಲ್ಲಿಂದ ಮತ್ತೆ ಜಂಪ್ ಆಗಿದೆ. ಹಾಗೆಯೇ ಮತ್ತೆ ಬಂದು ಈ ಲೆವೆಲ್ಸ್ನ ಇಲ್ಲಿ ತೊಗೊಂಡಿದೆ. ಅಂದರೆ ಈ ಲೆವೆಲ್ಸ್ಗಳು ಯಾಕೆ ಈ ಥರ ವರ್ಕ್ ಆಗ್ತದೆ ಅಂದರೆ ಅಲ್ಲಿ ಒಂದು ಸೈಕಾಲಜಿ ಮೈಂಡ್ಸೆಟ್ ಇರುತ್ತೆ. ಹಾಗಾಗಿ ನೋಡಿ, ಇಲ್ಲೂ ಕೂಡ ಇಲ್ಲೂ ಬಂದು ಟಚ್ ಆಯಿತು, ಟಚ್ ಆಗಿ ಮೇಲಕ್ಕೆ ಹೋಯಿತು. ಅಷ್ಟು ಸುಲಭವಾಗಿ ಮಾರ್ಕೆಟು ಮೇಲೆ ಕೆಳಗೆ ಹೋಗೋದಿಲ್ಲ. ಆ ಲೆವೆಲ್ಸನ್ನು ಅದು ಮೇಂಟೈನ್ ಮಾಡುತ್ತೆ ಅದು. ಓಕೆ, ಇಲ್ಲಿಗ ಬ್ರೇಕ್ ಡೌನ್ ಆಗಿದೆ. ಬ್ರೇಕ್ ಡೌನ್ ಆಗಿ ಎಲ್ಲಿ ತನಕ ಬರ್ಬೋದು ಅನ್ನೋದು ಹೇಳೋಕ್ಕಾಗೋದಿಲ್ಲ, ಅಥವಾ ನಾಳೆ ಗ್ಯಾಪ್ ಅಪ್ ಆಗ್ಬೋದು. ಓಕೆ, ಈ ಥರ ಈ ಲೆವೆಲ್ಸ್ಗಳು ತುಂಬ ಮಾರ್ಕೆಟ್ನ ನಮಗೆ ನೋಡೋದಕ್ಕೆ ಈಸಿ ಮಾಡುತ್ತೆ. ಓಕೆ, ನಾವು ಟ್ರೇಡ್ ಮಾಡ್ತೀವೋ ಬಿಡ್ತೀವೋ ಅದು ಸೆಕೆಂಡ್ರಿ. ಆ ಟೈಮ್ನಲ್ಲಿ ಅದು ನಮ್ಮ ಮೈಂಡ್ ಸೆಟ್ಗೆ ಬಿಟ್ಟಿದ್ದು ಟ್ರೇಡ್ ಮಾಡೋದು ಬಿಡೋದು. ಬಟ್ ಮಾರ್ಕೆಟಲ್ಲಿ ಈ ಲೆವೆಲ್ಸ್ಗಳನ್ನ ಕಲಿಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಒಂದಲ್ಲ ಒಂದಿನ ಕಲಿತಾಗ ಇನ್ನೂ ನಮಗೆ ಬೇರೆ ಬೇರೆ ದಿನ ಇನ್ವೆಸ್ಟ್ ಮಾಡೋದಕ್ಕೆ ಅಥವಾ ಲಾಂಗ್ ಟೈಮ್ ಇನ್ವೆಸ್ಟ್ ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ. ಇದು ನಾನು ಬರೀ ಇಂಟ್ರಾಡೇ ಟ್ರೇಡಿಂಗ್ಗೆ ಅಂತ ಹೇಳ್ತಾ ಇಲ್ಲ, ಟೋಟಲ್ ಚಾರ್ಟನ್ನು ನೋಡೋದು ಕಲಿತ್ರೆ ನಮಗೆ ಲಾಂಗ್ ಟೈಮ್ ವ್ಯೂ ಕೂಡ ಸಿಗುತ್ತೆ. ಓಕೆನಾ, ಸದ್ಯಕ್ಕೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾಳೆ ಮಾರ್ಕೆಟ್ ಓಪನ್ ಆದಮೇಲೆ ಏನಾಗುತ್ತೆ ಅಂತ ನೋಡೋಣ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.